ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇದೀಗ ಅವರ ಕಷ್ಟ ನಿವಾರಣೆಗಳಿಗಾಗಿ ಕೊರಗಜ್ಜೆ ದೈವದ ಮೊರೆ ಹೋಗಿದ್ದಾರೆ. ಜೊತೆಗೆ ಈ ಆರೋಪದಲ್ಲಿ ಇರುವ ಕಾರಣಕ್ಕಾಗಿ ಅವರಿಗೆ ಕ್ಷೇತ್ರದಿಂದ ನಿರ್ಬಂಧ ಇದೆ. ಆ ನಿರ್ಬಂಧದಿಂದ ಪಾರಾಗಬೇಕು ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ. ತುಳುನಾಡಿನ ಕಾರಣಿಕ ದೈವ ಕೊರಗಜ್ಜನ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಮಂಗಳೂರು ಹೊರವಲಯದ ತೊಕ್ಕೊಟ್ಟು ಕೊರಗಜ್ಜನ ಕಟ್ಟೆಯಲ್ಲಿ ಕೋಲ ಸೇವೆ ಮಾಡಿದ್ದಾರೆ. ಕೋಲ ಸೇವೆ ಉಳ್ಳಾಲ ತಾಲೂಕಿನ ತೊಕ್ಕೊಟ್ಟು ಜಂಕ್ಷನ್ನ ಕೊರಗಜ್ಜನ ಕಟ್ಟೆಯಲ್ಲಿ ಈ ಕೋಲ ಸೇವೆ ನಡೆದಿದೆ. ಕ್ಷೇತ್ರ ನಿರ್ಬಂಧ ತೆರವಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ವಿನಯ್ ಕುಲಕರ್ಣಿ. ಇಡೀ ಕುಟುಂಬ ಸಮೇತರಾಗಿ ಕೊರಗಜ್ಜನ ಕೋಲ ಸೇವೆಯಲ್ಲಿ ಪಾಲ್ಗೊಂಡು ವಿನಯ್ ಕುಲಕರ್ಣಿ ತಮ್ಮ ಮನವಿ ಅಥವಾ ಅವರ ಬೇಡಿಕೆ ಏನಿತ್ತು ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಸಂಕಷ್ಟ ಪರಿಹಾರಕ್ಕಾಗಿ. ಜೊತೆಗೆ ನೋಡಿ, ಧಾರವಾಡದ ಗ್ರಾಮಾಂತರ ಕ್ಷೇತ್ರದ ಹಾಲಿ ಶಾಸಕರು ಮಾಜಿ ಸಚಿವರವರು ಕೋಲದಲ್ಲಿ ಶಾಸಕ ಕುಲಕರ್ಣಿ ಮತ್ತು ಕುಟುಂಬಸ್ಥರು ಹೀಗೆ ಭಾಗಿಯಾಗಿದ್ದಾರೆ. ಅವರ ಕಷ್ಟವನ್ನು ಕೂಡ ಕೇಳಿಕೊಂಡಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಸೇವೆ ಸಲ್ಲಿಸಿದ್ದಾರೆ. ತೊಕ್ಕೊಟ್ಟು ಹಳೆ ಚೆಕ್ ಪೋಸ್ಟ್ ಬಳಿ ಇರುವಂಥ ಕೊರಗಜ್ಜನ ಕಟ್ಟೆಯಲ್ಲಿ ಈ ಕೋಲ ಸೇವೆ ನಡೆದಿದೆ. ಅದೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಆರೋಪಿಯಾಗಿದ್ದಾರೆ. ಸೊ ಈ ಸಂಬಂಧ ವಿನಯ್ ಕುಲಕರ್ಣಿಗೆ ನ್ಯಾಯಾಲಯದಿಂದ ಜಿಲ್ಲೆಯನ್ನು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಆದರೆ ಕ್ಷೇತ್ರಕ್ಕೆ ಹೋಗಿರಲಿಲ್ಲ. ಕ್ಷೇತ್ರಕ್ಕೆ ಹೋಗದೇನೆ ಆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು ವಿನಯ್ ಕುಲಕರ್ಣಿ. ಈಗ ವಿಚಾರಣಾ ಹಂತದಲ್ಲಿದೆ. ಕ್ಷೇತ್ರ ನಿರ್ಬಂಧ ತೆರವಾದರೆ ತಮ್ಮ ಸಂಕಷ್ಟ ದೂರವಾಗುತ್ತೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ.